ನಿನ್ನೆ ಇನ್ನು ನಮ್ಮ ಫಿಗೋ ಕಾರ್ನ ಮಾಡಿಫಿಕೇಶನ್ ಮಾಡ್ಕೊಂಡು ಮನೆಗೆ ತಗೊಂಡ್ಬಂದ್ವಿ. ಕಾರ್ ರೆಡಿ ಮಾಡ್ಸ್ಕೊಂಡ್ಬಂದು ಮನೇಲೆ ಕೂತ್ಕೊಂಡ್ರೆ ಮನ್ಸು ಕೇಳುತ್ತಾ. ಅದಕ್ಕೆ ಎಲ್ಲಾದ್ರೂ ಕ್ಯಾಂಪಿಂಗ್ ಹೋಗೋಣ ಅಂತ ಅಭಿಲಾಷ್ ಕರೆದಿದ್ಕೆ ನಡೀರಿ ಹೋಗೇ ಬಿಡೋಣ ಅಂತ ಹೊರಟು. ನಾವಿಬ್ರು ಕ್ಯಾಂಪಿಂಗ್ ಹೋಗಿ ಸಿಕ್ಕಾಪಟ್ಟೆ ದಿನ ಆಗೋಗಿದ್ವಿ. ಅದರಲ್ಲೂ ನಮ್ಮ ಸ್ಪೋರ್ಟ್ಸ್ ಕಾರ್ ರೀತಿ ರೆಡಿ ಆಗಿರೋ ಫಿಗೋ ಕಾರ್ನ ತಗೊಂಡೋಗಿ ಫೋಟೋ ಶೂಟ್ ಮಾಡ್ಕೊಂತ ಒಂದು ಕಂಟೆಂಟ್ ಮಾಡ್ಕೊಂಡ್ ಬಂದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಹೋಗಿ ನಾನು ಕಾರ್ನ ಸ್ಟಾರ್ಟ್ ಮಾಡ್ತೀನಿ. ಇಂಜಿನ್ನೇ ಸ್ಟಾರ್ಟ್ ಆಯ್ತಾ ಇಲ್ಲ. ಅಯ್ಯೋ ಶಿವನೇ, ಇದು ಯಾವ ಜನ್ಮದ ಪಾಪವು, ಯಾರು ಮಾಡಿದ ಕರ್ಮದ ಫಲವೋ ಅನ್ನೋ ರೀತಿ ಪಾಸ ಆಯ್ತಾ ಇತ್ತು. ರಿಪೇರಿ ಅಂತ ಬಂತು ಅಂದ್ರೆ ಅದ್ರ ABCDನೇ ಗೊತ್ತಿಲ್ದಿರೋ ನನಗೆ ಇಂಥ ಧರ್ಮ ಸಂಕಟ ಬಂದು ಎದುರು ನಿಂತ್ಕಂತಲ್ಲ ಅಂದ್ಬಿಟ್ಟು ಗಾಡಿನ ಅಲ್ಲೇ ನಿಲ್ಸಿ ಹೋಗಿ ಅಭಿಲಾಷ್ಗೆ ಹೇಳ್ದೆ, ಅಭಿಲಾಷ್ ಸ್ಟಾರ್ಟ್ ಆಯ್ತಾ ಇಲ್ಲ, ಫಿಕ್ಸ್ ಮಾಡೋಣ ಅಂತ ಅಭಿಲಾಷ್ ನನ್ನ ಕರ್ಕೊಂಡ್ ಕೆಳಗೆ ಬಂದ್ರು. ಇಂಜಿನ್ ಸ್ಟಾರ್ಟ್ ಮಾಡಿದ್ರು, ಬ್ಯಾನೆಟ್ ತೆಗೆದು ಕಳ್ಳು ಬೋಟಿ ಹಂಗಿರೋ ವೈರ್ಗಳನ್ನೆಲ್ಲ ತೆಗೆದು ಚೆಕ್ ಮಾಡಿದ್ರು. ಕೊನೆಗೆ ಇದು ಅಣ್ಣ ಡೀಸೆಲ್ ಸಮಸ್ಯೆ ಅಂತ ಒಂದು ನಿರ್ಧಾರಕ್ಕೆ ಬಂದ್ರು. ಈಗ ಹೋಗಿ ಡೀಸೆಲ್ ತಗೊಂಡ್ಬರ್ಬೇಕು. ಸಣ್ಣ ವಸ್ತುಗಳು ಸಮಯಕ್ಕೆ ಸಿಗ್ಲಿಲ್ಲ ಅಂದ್ರೆ ಸಾವಿರಾರು ಸಮಸ್ಯೆಗಳಾಗ್ತವೆ. ಡೀಸೆಲ್ ತಗೊಂಡ್ಬರೋಣ ಅಂತ ಬಂಕ್ ಹತ್ರ ಹೋದ್ರೆ ಅವರು ನಮ್ಮ ಹತ್ರ ಕ್ಯಾನೇ ಇಲ್ಲ ಅಂದ್ರು. ಆ ಕ್ಯಾನ್ ಹುಡ್ಕೊಂಡು ಬೀದಿ ಸುತ್ತಾಡಿ ಕೊನೆಗೆ ಯಾವುದೋ ಒಂದು ಗುಜುಡಿ ಅಂಗಡಿಲಿ ಒಂದು ವಾಟರ್ ಬಾಟ್ಲು ಸಿಕ್ತು. ಕೊನೆಗೆ ಡೀಸೆಲ್ ಹಾಕಿಸ್ಕೊಂಡು 1 ಲೀಟರ್ ವಾಟರ್ ಬಾಟ್ಲಿನ ಬೀದಿಲಿ ಹುಡುಕಿ ಅದನ್ನ ಕೋನ್ ರೀತಿ ಕಟ್ ಮಾಡ್ಕೊಂಡು ಒಂದು ಕಾರಿಗೆ ಡೀಸೆಲ್ ಹಾಕಿ ಕಾರ್ ಸ್ಟಾರ್ಟ್ ಮಾಡಕ್ಕೆ ಪ್ರಯತ್ನ ಮಾಡ್ತೀವಿ. ಮತ್ತೆ ಸ್ಟಾರ್ಟ್ ಆಗಲಿಲ್ಲ. ಅಭಿಲಾಷ್ ಮೆಕ್ಯಾನಿಕ್ ಕೆಲಸನೆಲ್ಲನೂ ಬಿಟ್ಟು ಇದ್ರೊಳಗೆ ಯಾವುದಾದ್ರೂ ದೆವ್ವ ಇದ್ರೆ ಹೊರಗಡೆ ಬರಲಿ ಅಂತ ಕಾರ್ ಡೋರ್ನೆಲ್ಲ ಕುಟ್ಟಿ ಅಲ್ಲಾಡಿಸಿ ಏನೇನೋ ಪ್ರಯತ್ನ ಮಾಡಿದ್ರು. ಇದನ್ನೆಲ್ಲ ನೋಡಿದಾಗ ಡಾಕ್ಟರ್ ತನ್ನ ಪ್ರಯತ್ನನೆಲ್ಲ ಮಾಡಿದ್ಮೇಲೂ ಪೇಷಂಟ್ ಬದುಕ್ತಾ ಇದ್ದಾಗ ಎಲ್ಲ ದೇವ್ರಿಗೆ ಬಿಟ್ಟಿದ್ದು ಅನ್ನೋ ರೀತಿ ಅಭಿಲಾಷ್ ತನ್ನ ಪ್ರಯತ್ನ ಆದಮೇಲೆ ದೇವ್ದ ಮೇಲೆ ಬಿಟ್ರು. ಸತತ ಸಕಲ ಸಂಪೂರ್ಣ ಪ್ರಯತ್ನದ ನಂತರ ಅಭಿಲಾಷ್ ಹಣ ಉಳಿದಿರೋದು ಒಂದೇ ದಾರಿ, ಗಾಡಿ ದೂಕಿ ನೋಡೋಣ ಸ್ಟಾರ್ಟ್ ಆಗುತ್ತೆ ಅಂತ ನನ್ನ ಕೈ ಕೂಗಿಸಿದ್ರು. ಕೊನೆಗೆ ಸ್ಟಾರ್ಟ್ ಆಯಿತು ನೋಡಿ. ಏನೇ ಆಗಲಿ ಎಲ್ಲದ್ರಿಂದನೂ ಒಂದು ಕಲಿಯೋಕೆ ಒಂದು ಪಾಠ ಸಿಗುತ್ತಂತೆ. ಹಳೆ ಗಾಡಿ ತಗೊಂತೀನಿ ಅಂದರೆ ಬೇಸಿಕ್ ನಾಲೆಜ್ ಗಾಡಿ ಹೆಂಗೆ ರಿಪೇರಿ ಮಾಡೋದು ಅನ್ನೋದು ಗೊತ್ತಿರಬೇಕು. ಇಲ್ಲ ಮುಚ್ಕೊಂಡು ಹೊಸ ಗಾಡಿ ತಗೊಂಡು ಓಡಿಸ್ಬೇಕು. ಇವತ್ತು ಅಟ್ಲೀಸ್ಟ್ ನನಗೆ ಒಂದು ಬೇಸಿಕ್ ನಾಲೆಜ್ ಯಾರು ಸಿಕ್ತು. ಇವತ್ತು ಮಾಡಿದ ಕಂಪ್ಲೀಟ್ ಸರ್ಕಸ್ ವಿಡಿಯೋನ ನಾನು ಸತೀಶ್ ಹಿರೇಗೌಡ ಯೂಟ್ಯೂಬ್ ಚಾನಲಲ್ಲಿ ಫುಲ್ ಅಪ್ಲೋಡ್ ಮಾಡಿದ್ದೀನಿ. ಆಸಕ್ತಿ ಇದ್ದವರು ಅಲ್ಲಿ ಹೋಗಿ ನೋಡ್ಬೋದು.